ಹಾಯ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋನಲ್ಲಿ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಈ ಫ್ರಿಜ್ಜು ಬೀರು ಆ ಮೂಟೆಗಳು ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ತುಂಬ ಕಚಪಿಚಿ ಹೋಗ್ಬಿಟ್ಟೈತೆ ಫ್ರೆಂಡ್ಸ್. ಅದಕ್ಕೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಣ ಅಂತ. ಮತ್ತು ಆ ಫ್ರಿಜ್ನೆಲ್ಲ ಹಾಕ್ಬಿಡ್ತೀನಿ, ಅಂದರೆ ಪಾತ್ರೆಗಳು ತೊಗೊಳಕ್ಕೆ ಬರ್ತಾರಲ್ಲ ಅವ್ರಿಗೆ ಹಾಕ್ಬಿಡೋಣ ಅಂತ. ಸುಮ್ಮನೆ ಇದೆಲ್ಲ ಇಟ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್. ಅದಕ್ಕೆ ಎಲ್ಲ ನೀಟಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಬೇರೆ ಮನೆಯಲ್ಲೇ ಇದ್ದರು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದೀನಿ. ಮತ್ತು ಇನ್ನೂ ಒಂದು, ನನ್ನ ಹತ್ರ ತುಂಬ ವರ್ಷಗಳಿಂದ ಇಟ್ಕೊಂಡಿರೋ ಬಳೆಗಳು ಏನೇನೋ ಐಟಮ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನೆಲ್ಲ ಇವಾಗ ಎಷ್ಟು ದಿವಸ ಅಂತ ಇಟ್ಕೊಳಕ್ಕಾಗುತ್ತೆ ನೋಡಿ. ಇಲ್ಲಿ ಇಟ್ಕೊಂಡಿದ್ದೀನಿ, ಇದೆಲ್ಲ ಬಿಸಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಸಾಕು ಫ್ರೆಂಡ್ಸ್, ಇಷ್ಟು ವರ್ಷಗಳಿಂದ ಇದೆ ಗೊತ್ತಾ ಫ್ರೆಂಡ್ಸ್. ಇದು ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಟ್ಕೊಂಡಿರೋವಂಥ ಬಳೆಗಳು ಇವೆಲ್ಲ. ಅದಕ್ಕೆ ಇವಾಗ ಇನ್ನೂ ಎಷ್ಟು ವರ್ಷ ಹೀಗೆ ಇರೋದು ನೋಡೋಣ, ಇಟ್ಕೊಳೋದ ಬಿಸಾಡೋದ ನೋಡೋಣ. ಇದು ನೋಡಿ ಎಷ್ಟು ವರ್ಷ ಆಗಿದೆ ಗೊತ್ತಾ ಫ್ರೆಂಡ್ಸ್. ಈ ಬಳೆಗಳೆಲ್ಲ ತೊಗೊಂಡು ಒಂದು 15 ವರ್ಷಕ್ಕಿಂದೆ ಆಗಿದೆ ಫ್ರೆಂಡ್ಸ್ ಈ ಬಳೆಗಳು. ಇದ್ರದ್ದು ಸ್ಯಾರಿ ಇನ್ನೂ ಇದೆ ನನ್ನ ಹತ್ರ, ಈ ಸೀರೆ ಇನ್ನೂ ಐತೆ ನನ್ನ ಹತ್ರ. ನಾನು ಸೀರೆಗೆ ಮ್ಯಾಚಿಂಗ್ ಅಂತ ತೊಗೊಂಡಿದ್ದು. ಇನ್ನು ಈ ಬಳೆ ಬಂದು ಒಬ್ಬಳು ನನ್ನ ಕೆಲಸಕ್ಕೆ ಗಾರ್ಮೆಂಟ್ಸ್ಗೆ ಹೋಗುವಾಗ ಅವಳು 2 ಹಾಕ್ಕೊಂಬಂದಿದ್ಲು. ಅವಳ ಹೆಸರು ರೋಜಾ ಅಂತ ಅನಿಸುತ್ತೆ. ಅವಳು 2 ಹಾಕ್ಕೊಂಬಂದಿದ್ಲು. ನಾನು ಅವತ್ತು ಬರೀ ಕೈಯಲ್ಲೇ ಹೋಗಿದ್ದೆ. ಆವಾಗ ಅವಳ ಕೈಯಲ್ಲಿರೋದನ್ನ ನನಗೆ ತೆಗೆದು ಹಾಕಿದ್ಲು. ಆಗಿಷ್ಟು ಸಣ್ಣ ಇದ್ದೆ ಫ್ರೆಂಡ್ಸ್ ನಾನು, ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ. ಇವಾಗ ನನಗಿದು ಆಗಲ್ಲ ಹಾಕ್ಕೊಳಕ್ಕೆ. ನೋಡಿ ಇದು ಅಷ್ಟೇ ಹಾಕ್ತಿದ್ದೆ. ಇವಾಗ ಇದನ್ನೆಲ್ಲ ನೋಡಿದ್ರೆ ನಾನು ಈ ಥರ ಬಳೆ ಎಲ್ಲ ಹಾಕ್ತಿದ್ನ ಅಂತ ನಗು ಬರ್ತೈತೆ. ಯಾಕಂದರೆ ಇವಾಗ ಈ ಥರ ಬಳೆಗಳು ಯಾರೂ ಹಾಕಲ್ಲ. ಆವಾಗ ನಾವು ತುಂಬ ನಾನು ಯೂಸ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಇನ್ನು ಈ ಬಳೆ ನೋಡಿ, ಇದು ಅಷ್ಟೇ, ಇದು ಡ್ರೆಸ್ಗೆ ಅಂತಲೇ ತೊಗೊಂಡಿದ್ದು. ಇದು ತೊಗೊಂಡು ಒಂದು 8-9 ವರ್ಷ ಆಗೈತೆ ಫ್ರೆಂಡ್ಸ್ ಈ ಬಳೆ ತೊಗೊಂಡು. ಇದು ಇವೆಲ್ಲ ಅಷ್ಟೇ ಒಂದು 8-9 ವರ್ಷ ಆಗೈತೆ ತೊಗೊಂಡು. ಇನ್ನು ಈ ಬಳೆ ಬಂದರೆ ಇದು ತೊಗೊಂಡು ಒಂದು 15 ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಆಗೈತೆ ಅನ್ಕೊತೀನಿ. 15 ವರ್ಷ ಆಗಿರ್ಬೋದು ಫ್ರೆಂಡ್ಸ್ ಈ ಬಳೆ ಬಂದು. 15 ವರ್ಷಕ್ಕಿಂತ ಜಾಸ್ತಿ ಆಗೈತೆ ಈ ಬಳೆ ತೊಗೊಂಡು. ಈ ಬಳೆ ಹೆಂಗೆ ನಾನು ತೊಗೊಂಡಿದ್ದು ಅಂತ ಅಂದರೆ ನೋಡಿ, ಇದೆಯಲ್ಲ ಇದೆಲ್ಲ ಹೆಂಗೆ ತೊಗೊಂಡಿದ್ದು ಅಂದರೆ, ನಾನು ತೊಗೊಂಡಿರೋದಲ್ಲ ಈ ಬಳೆ. ನಮ್ಮ ಮಾವನ ಮಗಳು ಅಂತ ಇದ್ಲು, ಅವಳ ಹೆಸರು ಬಂದು ಅಜಂತ ಅಂತ. ನಾವೆಲ್ಲ ಅಮ್ಮಿ ಅಂತ ಕರಿತಾ ಇದ್ದಿದ್ದು, ಅವಳನ್ನ ಅಮ್ಮಿ ಅಂತಲೇ ಕರಿತಾ ಇದ್ದಿದ್ದು. ಅವಳು ತೊಗೊಂಡಿದ್ದು ಬಳೆ ಫ್ರೆಂಡ್ಸ್ ಇದು. ಅವಳ ಹತ್ರ ಇದ್ದಿದ್ದು ಬಳೆ. ಇವಾಗ ಅವಳು ಇಲ್ಲ ಫ್ರೆಂಡ್ಸ್. ಅವಳು ನೆನಪಿಗೆ ಅಂತ ಈ ಬಳೆಗಳನ್ನ ಇಟ್ಕೊಂಡಿದ್ದೆ, ಒಂದು ಜಾಗದಲ್ಲಿ ಹಾಕಿಟ್ಬಿಟ್ಟಿದ್ದೆ ನೋಡಿರಿ. ಇವಾಗ ಈ ಬಳೆ ಮತ್ತು ನೋಡಿ ಇಲ್ಲಿದೆ ಇದೊಂದು ಬಳೆ, ಇನ್ನೊಂದು ಗೋಲ್ಡ್ ಕಲರ್ ಬಳೆ ಇರಬೇಕು, ಅದು ಎಲ್ಲೈತೆ ಗೊತ್ತಿಲ್ಲ. ಇನ್ನೊಂದು ಗೋಲ್ಡ್ ಕಲರ್ ಬಳೆ, ಇದರಲ್ಲಿ ಏನಾದರೂ ಇದೆಯೋ ಇಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿದೆ ಗೋಲ್ಡ್ ಕಲರು. ಇವಾಗ ಇದನ್ನೆಲ್ಲ ತೆಗೆದು ನಾನು ಏನು ಮಾಡೋದು, ಬಿಸಾಕೋಕ್ಕೂ ಇಲ್ಲ. ತುಂಬ 15 ವರ್ಷದಿಂದ ಇಟ್ಕೊಂಡಿದ್ದೀನಿ, ಅವಳು ನೆನಪಿಗಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅವಳು ತುಂಬ ಕ್ಲೋಸ್ ಆಗಿದ್ರಿ. ಎಷ್ಟು ಕ್ಲೋಸು ಅಂತಂದರೆ, ನನಗಿನ ಚಿಕ್ಕವಳು, ನನ್ನ ಏಜ್ ಅಲ್ಲ, ನನಗಿನ ಚಿಕ್ಕವಳೇನೆ. ನೋಡಿ ಇದಿಷ್ಟು ಬಳೆ ಅವಳದೇ ಬಳೆ ಇದು. ನನಗಿನ ಚಿಕ್ಕವಳೆ, ಆದರೆ ಅವಳಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ಅವಳು ಹೋಗ್ಬಿಟ್ಲು ಫ್ರೆಂಡ್ಸ್. ಅದೇ ಬೇಜಾರಾಗಿತ್ತು. ಮರೆಯೋದಕ್ಕೆ ತುಂಬ ಕಷ್ಟಪಟ್ಟೆ ಅವಳನ್ನ. ನೋಡಿ ಇದು ಅಷ್ಟೇ ಅವಳದೇನೆ, ಈ ಬಳೆನೂ ಅವಳದೇನೆ ಫ್ರೆಂಡ್ಸ್. ಇದು ಬೆಳ್ಳಿದು ಅನ್ಕೊತೀನಿ, ನೋಡೋಣ. ಇನ್ನು ಇದೆಲ್ಲ ಎತ್ಕೊಂಡೋಗಿ ಯಾವುದಾನ ಮರದ ಹತ್ರ ಇಟ್ಬಿಡ್ತೀನಿ ಫ್ರೆಂಡ್ಸ್ ಈ ಬಳೆಗಳನ್ನ. ಇದು ಇವಾಗೆಲ್ಲ ಬಳಸೋದಕ್ಕಾಗಲ್ಲ, ಯಾವಾಗ ಇದೆಲ್ಲ ನಾನು ಆವಾಗ ಹಾಕ್ತಾಯಿದ್ದು ಬಳೆಗಳು ಇವೆಲ್ಲ. ಏನೇನು ಇಟ್ಕೊಂಡು ಇಟ್ಕೊಂಡಿರ್ತೀವಿ ನೋಡಿ ಫ್ರೆಂಡ್ಸ್. ಈ ವಾಲೆನೂ ಸಹ ನಾನು ಬಳಸ್ತಾ ಇದ್ದೆ. ಈ ವಾಲೆನೂ ನಾನು ಅವಾಗ ಹಾಕ್ಕೊಳ್ತಾ ಇದ್ದೆ, ಈ ಥರ ವಾಲೆಗಳು.
ಡ್ರೆಸ್ಸಿಗೆ. ಈ ವಾಲೆ ಇದು ಇದಿಷ್ಟು ಇದ್ರ ಮ್ಯಾಚಿಂಗ್ ಫ್ರೆಂಡ್ಸ್. ಇವಾಗ ನಾನು ಡ್ರೆಸ್ ಇವಾಗಿಲ್ಲ ನನ್ನ ಹತ್ರ, ಅದ್ರ ಆ ಸೆಟ್ ಅಂತ ತೊಗೊಂಡಿದ್ದು. ಇದು ನೋಡಿ ವಾಲೆ, ಇದು ಅಷ್ಟೇ ಆವಾಗ ಆಗ್ತಾಯಿದ್ದು. ಇನ್ನೂ ಇದೆ ಫ್ರೆಂಡ್ಸು ಅಲ್ಲೇ ನೋಡಿ, ಇದು ಚೈನು, ಇದ್ರದ್ದು ವಾಲೆ ಏನೋ ಆಗಿದೆ. ಇದು ಸೆಟ್ಟು ನಾನು ಅವಾಗ ತೊಗೊತ, ಈ ಥರ ಸೆಟ್ಗಳು ಬರ್ತಾಯಿತ್ತು ಅವಾಗ ಡ್ರೆಸ್ ಮ್ಯಾಚಿಂಗ್ಗೆ. ಇನ್ನು ಇದು ಜುಮ್ಕಿ ನೋಡಿ, ಇದು ಈ ಥರದ್ದೆಲ್ಲ ಹಾಕ್ತಾಯಿದೆ ಫ್ರೆಂಡ್ಸ್. ಎಲ್ಲೆಲ್ಲಿ ಏನೆಲ್ಲ ಹಾಕಿ ಏನೇನೋ ಮಾಡಿ ಇಟ್ಟಿದ್ದೀನಿ. ನೋಡಿ ನಮ್ಮಮ್ಮದು ಕಾಲುಂಗುರ ಇಲ್ಲೇ ಇದೆ ಫ್ರೆಂಡ್ಸ್. ಅಯ್ಯೋ ಬೆಳ್ಳಿದು ಫ್ರೆಂಡ್ಸ್ ಇದು ಕಾಲುಂಗುರ. ಅವಾಗ ನಮ್ಮಮ್ಮಗೆ ಆಪ್ರೇಷನ್ ಆಗಿದ್ದಾಗ ಒಂದು ಕಾಲಲ್ಲಿ ತೆಗ್ದಿದ್ರು, ಇನ್ನೊಂದು ಕಾಲಲ್ಲಿ ತೆಗ್ದಿರಲಿಲ್ಲ. ನನ್ನ ಹತ್ರನೇ ಇದ್ದೋಯ್ತು. ಇನ್ನು ಏನಕನ ಹಾಕಿ ಇಲ್ಲಿ ಇಟ್ಕೊತೀನಿ. ಇನ್ನೂ ಇದೆ ಫ್ರೆಂಡ್ಸ್ ಅವಳ ವಸ್ತುನ ನಾನು ಬಿಸಾಡೋದಿಲ್ಲ. ನೋಡಿ ಯಾವ ಥರ ಎಲ್ಲ ಎಂತೆಂಥ ಬಳೆಗಳನ್ನೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ನಗು ಬರುತ್ತೆ ನನಗೆ. ಈ ಥರ ಬಳೆಗಳನ್ನೆಲ್ಲ ಹಾಕಿದ್ದೀನಲ್ಲ, ಚೆನ್ನಾಗಿರ್ತಿತ್ತು. ಇದು ಸೀರೆನೂ ಇನ್ನೂ ಐತೆ ಫ್ರೆಂಡ್ಸ್. ಈ ಬಳೆ ತೊಗೊಂಡಿದ್ನಲ್ಲ ಅದ್ರ ಸೀರೆಗಳೈತೆ ನನ್ನ ಹತ್ರ. ಅಷ್ಟೇ ಫ್ರೆಂಡ್ಸ್. ಈ ಬಳೆ ಇಟ್ಕೊತೀನಿ, ನೋಡೋಣ. ಇದು ಬಿಸಾಡೋಕ್ಕೆ ಮನಸ್ಸಿಲ್ಲ, ಅವಳು ನೆನಪಿಗೆ ಅಂತ ಇಟ್ಕೊಂಡಿರೋದು. ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ನನ್ನ ಹತ್ರ. ಇನ್ನಿವೆಲ್ಲ ಬಿಸಾಡ್ತೀನಿ, ಬೇಡ ನನಗಿವೆಲ್ಲ ಎಲ್ಲ ಬೇಡ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಇನ್ನೂ ಇಟ್ಕೊಂಡಿದ್ದೀನಿ. ಇದು ಯಾವುದು ನನಗೆ ವೇಸ್ಟ್ ಮಾಡಿ ಮತ್ತು ಬಿಸಾಕೋದಕ್ಕೆ ನನಗಿಷ್ಟ ಇರಲಿಲ್ಲ, ಅದಕ್ಕೆ ಇನ್ನೂ ಇಟ್ಕೊಂಡಿದ್ದೀನಿ. ನೋಡೋಣ ಇನ್ನೂ ಎಷ್ಟು ದಿವಸ, ಇಷ್ಟು ವರ್ಷ ನನ್ನ ಹತ್ರ ಇರುತ್ತೆ ಅಂತ. ಹಾಗೆ ಈ ಬಾಕ್ಸ್ಗಳೆಲ್ಲ ನಮ್ಮದು ಒಂದೊಂದು ಹಳೆ ಫೋಟೋಗಳೆಲ್ಲ ಇದ್ವು, ಅದೆಲ್ಲ ಆಗೋದಿಲ್ಲ. ಯಾವ್ದು ಬೇಕು ಯಾವ್ದು ಬೇಡ ಅಂತ ಅದೆಲ್ಲ ಎತ್ತಿಟ್ಕೊಂಡು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ನಾನೇ ಅದು 1 ವರ್ಷ ಆಗಲಿ 2 ವರ್ಷ ಆಗಲಿ ಅಲ್ಲ ನಿನಗೆ ಇದು ನೋಡೋಣ ಇಷ್ಟ ತಾನೆ. ಇನ್ನು ಪಾತ್ರೆ, ಹಳೆ ಪಾತ್ರೆ ತೊಗೊಂಡವರೆಲ್ಲ ಬಂದಿದ್ರಲ್ಲ, ಅವ್ರಿಗೆ ನೋಡಿ ಫ್ರಿಡ್ಜು ಸಹ ಹಾಕ್ಬಿಟ್ಟೆ. ಇದು ತೊಗೊಂಬಂದಿದ್ದು ವೇಸ್ಟ್ ಆಯಿತು. ಅಷ್ಟು ದುಡ್ಡು ಕೊಟ್ಟು ತೊಗೊತೀರಿ, ಲಾಸ್ಟಿಗೆ 500-600 ರೂಪಾಯಿಗೆ ಹಾಕ್ಕೊತಾರೆ. ಸರಿ, ನಾ ಅದಷ್ಟು ಪಾತ್ರೆಗಳೆಲ್ಲ ಹಾಕಿ ಇಲ್ಲೊಂದು ಟಿಫಿನ್ ಬಾಕ್ಸ್ ತೊಗೊಂಡೆ. ಈ ಬಾಕ್ಸ್ ಏನಕ್ಕೆ ತೊಗೊಂಡೆ ಅಂತಂದರೆ, ನಾನು ಏನಾದರೂ ಅಕ್ಕಿ ಸಿಟ್ಟು ದೋಸೆಗೆ ಅದಕ್ಕೆಲ್ಲ ಹಾಕ್ಕೊಂಡ್ರೆ ಹಾಕ್ಸ್ಕೊಂಬರೋದಕ್ಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ತೊಗೊಂಡೆ. ಮತ್ತು ಅದ್ರ ಮೇಲೆ 300 ರೂಪಾಯಿ ಕೊಟ್ಟರು ಅಷ್ಟೇ ಫ್ರೆಂಡ್ಸ್. ಎಷ್ಟು ಸಾಮಾನು ಅಷ್ಟು ಕಮ್ಮಿ ಹೋಯ್ತು. ಇನ್ನು ನಮ್ಮ ಯಜಮಾನ್ರು ಇಲ್ಲಿ ಕುರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕುರಿಗಳಿಗೆ ಬಂದಿದ್ದೀರಿ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಕುರಿಗಳು ತೊಗೊಂಡಿದ್ದಕ್ಕೆ. ನೋಡಿ ಇಲ್ಲಿ ಕುರಿಗಳು ನೋಡ್ತಾ ಇದ್ದೀರಿ. ಇಲ್ಲಿ ನಾನು ಮನೆ ಒಡವೆಗಳು ಇಟ್ಬಿಟ್ಟು ಬಂದೆ. ಏನಕ್ಕೆ ಇಟ್ಬಿಟ್ಟು ಬಂದೆ ಅಂತ ನಾನು ಇದಕ್ಕೋಸ್ಕರ ಫ್ರೆಂಡ್ಸ್ ಇಟ್ಬಿಟ್ಟು ಬಂದಿದ್ದು ಒಡವೆಗಳು. ಕಾಸು ಶಾರ್ಟೇಜ್ ಇತ್ತು, ಅದಕ್ಕೆ ಹೋಗಿ ತೊಗೊಂಬರೋಣ, ಆ ಒಡವೆಗಳನ್ನ ಇಟ್ಬಿಟ್ಟು ಈ ಕುರಿಗಳನ್ನ ತೊಗೊಳ್ಳೋಣ. ಇನ್ನು ನಮ್ಮ ಯಜಮಾನ್ರಿಗೂ ಸ್ವಲ್ಪ ಕೆಲಸ ಎಲ್ಲ ಕಮ್ಮಿ ಇದೆಯಲ್ಲ, ಇನ್ನು ಬರೀ ಕೆಲಸನ ನಂಬ್ಕೊಂಡಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ 2 ಕುರಿಗಳಾದರೂ ತೊಗೊಂಡ್ರೆ ಏನಾದರೂ ನಮಗೆ ಸ್ವಲ್ಪ ಯೂಸ್ ಆಗ್ತೈತೆ. ಮನೆಯಲ್ಲೇ ಇರ್ತೀನಲ್ಲ, ಅದೊಂದು ಇದೊಂದು ಕೆಲಸ ಮಾಡಿಕೊಂಡು ಇದ್ರ ಜೊತೆ ನನ್ನ ಜೊತೆ ಇದಿರುತ್ತೆ ಅಂತ ಅದಕ್ಕೆ ನಾನು ಕುರಿಗಳು ಸಹ ತೊಗೊಂಡೆ. 2 ಕುರಿಗೆ ಎಷ್ಟು ಕೊಡ್ಬೋದು ಫ್ರೆಂಡ್ಸ್, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಆಮೇಲೆ ಎಷ್ಟು ಕೊಟ್ಟೆ ಅಂತ ಆಮೇಲೆ ನಾನು ಮತ್ತೊಂದು ವಿಡಿಯೋನಲ್ಲಿ ಹೇಳ್ತೀನಿ. ನಮ್ಮ ಯಜಮಾನ್ರು ನೋಡ್ತಾ ಇದ್ದಾರೆ, ಅಲ್ಲೊಂದು ಕುರಿ ಇಲ್ಲೊಂದು ಕುರಿ ಇತ್ತು, ಆ ಕುರಿಗಳನ್ನೆಲ್ಲ ಎತ್ಕೊತಾ ಇದ್ದಾರೆ. ನೋಡಿ ಚೆನ್ನಾಗಿತ್ತು ಕುರಿಗಳೇನೋ, ಸರಿ ಅಂತಂದ್ಬಿಟ್ಟು ನಮ್ಮ ಯಜಮಾನ್ರು ಒಂದೊಂದೇ ಹಿಡ್ಕೊತಾ ಇದ್ದಾರೆ. ಪಾಪ ಅವಕ್ಕೆ ಭಯ ಬಂದ್ಬಿಟ್ಟೈತೆ ಫ್ರೆಂಡ್ಸ್, ಏನು ಮಾಡ್ತಾರೋ ನಮ್ಮನ್ನು ಕರ್ಕೊಂಡೋಗಿ ಅಂತ. ನೋಡಿ ಹಗ್ಗ ಎಲ್ಲ ತೊಗೊಂಬಂದಿದ್ರು, ಹಗ್ಗ ಹಾಕ್ತಾ ಇದ್ದಾರೆ ಇವಾಗ ಅದಕ್ಕೆ.
ಫ್ರೆಂಡ್ಸ್ ಮೊನ್ನೆ ಒಡವೆ ಇಟ್ಬಿಟ್ಟು ಬಂದಿದ್ನಲ್ಲ, ಇದೇ ವಿಷಯಕ್ಕೆ ಫ್ರೆಂಡ್ಸ್ ಒಡವೆ ಇಟ್ಬಿಟ್ಟು ಬಂದಿದ್ದು. 2 ಕುರಿಗಳು ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊನ್ನೆ ನಾನು ಹೇಳಿರಲಿಲ್ಲ ಏನಕ್ಕೆ ಅಂತ. ಇದಕ್ಕೇನೆ ಒಡವೆ ಅಂತೂ ಅದು ನಾನು ಜಾಸ್ತಿ ಆಗ್ತಾನೆ ಇರಲಿಲ್ಲ. ಇದಕ್ಕಾದರೂ ಯೂಸ್ ಆಗಲಿ ಅಂದ್ಬಿಟ್ಟು ಹೋಗಿ ಇಟ್ಬಿಟ್ಟು ಬಂದೆ. ಈಗಿರೋ ರೇಟ್ಗೆ ಏನು ಮಾಡೋದು ಫ್ರೆಂಡ್ಸ್, ತೊಗೊಬೇಕು. ಆದರೆ ಇಟ್ಬಿಟ್ಟು ತೊಗೊಂಬಂದಿದ್ದಾಯಿತು. ಇದು ಏನು ಮಾಡಿದ್ರೂ ಬರ್ತಾನೆ ಇರಲಿಲ್ಲ ಫ್ರೆಂಡ್ಸ್. ಪಾಪ ಅಷ್ಟು ಕುರಿಗಳ ಜೊತೆ ಇತ್ತಲ್ಲ, ಅವಕ್ಕೆ ಭಯ ಬಂದ್ಬಿಟ್ಟೈತೆ ಏನು ಮಾಡ್ತಾರೋ ಅಂತ ಅಂದ್ಬಿಟ್ಟು. ಅದಕ್ಕೆ ನೋಡಿ ಎಳೆದ್ರೂ ಸಹ ಬರ್ತಾನೆ ಇರಲಿಲ್ಲ ಕುರಿಗಳು. ಸರಿ ನಮ್ಮ ಯಜಮಾನ್ರು ಅದನ್ನ ಹೆಂಗೆ ಎತ್ಕೊಂಡು ಹೋಗೋದು, ಇದನ್ನ ಎಳೆದ್ರೆ ಅದಕ್ಕೆ ಪಾಪ ನೋವಾಗುತ್ತೆ ಕತ್ತಿಗೆ. ಅದಕ್ಕೆ ಅದನ್ನ ಸರಿ ಹಿಂಗೆ ಎತ್ಕೊಂಡು ಹೋದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ನಿಧಾನಾಗಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೂ ಸಹ ಅದು ಬರ್ತಾನೆ ಇರಲಿಲ್ಲ. ನೋಡಿ ಲಾಸ್ಟಿಗೆ ಏನು ಮಾಡಿದ್ರು ಅಂದರೆ ಎರಡೂ ಒಂದೇ ಸರಿ ಎತ್ಕೊಂಡು ಹೋಗ್ಬಿಟ್ರು. ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಎರಡೂ ಒಂದೇ ಸರಿನಲ್ಲ, ಅದು ಇರೋದಿಲ್ಲ ಫ್ರೆಂಡ್ಸ್. ಆದರೆ ಏನು ಮಾಡೋದು, ಇನ್ನು ಚಿಕ್ಕ ಮರಿಗಳಲ್ವಾ, ಹಾಕಿ ಎಳೆದ್ರೆ ಪಾಪ ಅವಕ್ಕೂ ನೋವಾಗುತ್ತೆ. ನಾವು ಈ ಮನೆ ಕಟ್ಟಿದ್ದೇ ಈ ಥರ ಕುರಿಗಳು ಮತ್ತು ಕೋಳಿಗಳು ಸಾಕೋಣ ಅಂತಂದ್ಬಿಟ್ಟು ಈ ಕಡೆ ಮನೆ ಕಟ್ಕೊಂಡಿದ್ದು. ಇನ್ನೂ ಪ್ಲಾಸ್ಟಿಂಗ್ ಎಲ್ಲ ಏನೂ ಆಗಿಲ್ಲ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಇದೆಲ್ಲ ಇನ್ನೂ ಇದೆ ಬ್ಯಾಲೆನ್ಸು. ನೋಡಿ ಇಷ್ಟು ದೊಡ್ಡ ರೂಮಲ್ಲಿ ಪಾಪ ಈ 2 ತಂದು ಹಾಕ್ಬಿಟ್ಟಿದ್ದೀರಿ. ಅವಕ್ಕೆ ಭಯ ಬಂದ್ಬಿಟ್ಟೈತೆ. ಏನಂತಂದರೆ ಅಷ್ಟು ಜೊತೆ ಕುರಿಗಳ ಜೊತೆ ಇತ್ತಲ್ಲ, ಇವಾಗ ಈ 2 ಇದೆ ಫ್ರೆಂಡ್ಸ್. ಒಂದು ಸ್ವಲ್ಪ ದಿವಸ ಅದನ್ನು ಚೆನ್ನಾಗಿ ಅಭ್ಯಾಸ ಆಗೋವರೆಗೂ ಅಷ್ಟೇ. ಅಭ್ಯಾಸ ಹೋಗ್ಬಿಟ್ರೆ ಅವು ರೂಢಿ ಆಗೋಗ್ಬಿಟ್ರೆ ಸರಿ ಹೋಗುತ್ತೆ. ಇವರು ನಮ್ಮ ಯಜಮಾನ್ರು ಅವರಮ್ಮ ಬಂದು ನೋಡ್ತಾ ಇದ್ದಾರೆ. ಮಗ ಕುರಿಗಳು ತೊಗೊಂಡವರಲ್ಲ, ಅದಕ್ಕೆ ನೋಡ್ತಾ ಇದ್ದಾರೆ. ಎಷ್ಟು ಕೊಟ್ಟೆ, ಎಲ್ಲಿ ತೊಗೊಂಡೆ ಅಂತೆಲ್ಲ ಕೇಳ್ತಾಯಿದ್ರು. ಸರಿ ಅಂತ ಅಂದ್ಬಿಟ್ಟು ಆ ಕುರಿಗಳನ್ನ ತೊಳಿಬೇಕಾಗಿತ್ತು. ಸರಿ ಇಲ್ಲೇ ನೀರು ಬರ್ತೈತಲ್ಲ ತೊಳಿ ಅಂತ ಹೇಳಿದೆ. ನಮ್ಮ ಯಜಮಾನ್ರು ತೊಳಿತಾ ಇದ್ದಾರೆ. ನೋಡಿ ತೊಳೆಯೋದಕ್ಕೆ ಏನು ಬಾಧೆ, ಪಾಪ ಅವು ಬರ್ತಾನೇ ಇರಲಿಲ್ಲ ಕುರಿಗಳು. ಅವು ಎಳೆದು ನಮ್ಮ ಯಜಮಾನ್ರು ಅಯ್ಯೋ ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ತೊಳ್ಕೊಂಡ್ರು. ಕೆರೆಗೆ ಹೊಡ್ಕೊಂಡು ಹೋಗ್ಬೋದಾಗಿತ್ತು. ಕೆರೆಯಲ್ಲಿ ಈ 2 ಕುರಿನೇ ಏನು ಕೆರೆಯಲ್ಲಿ ಹೊಡ್ಕೊಂಡೋಗಿ ತೊಳೆಯೋದು, ಇಲ್ಲೇ ದೊಡ್ಡದು ತೊಳೆದ್ಬಿಡೋಣ, ಆಮೇಲೆ ಚೆನ್ನಾಗಿ ಅಭ್ಯಾಸ ಆದಮೇಲೆ ತೊಳ್ಕೊಂಡ್ರೆ ಆಗುತ್ತೆ ಅಂತಂದ್ಬಿಟ್ಟು ಇವಾಗ ಸ್ವಲ್ಪ ದೊಡ್ಡದೆಲ್ಲ ತೊಳಿತಾ ಇದ್ದಾರೆ. ನನಗೆ ಖುಷಿ ಆಯಿತು. ನಮ್ಮ ಯಜಮಾನ್ರಂತೂ ತುಂಬಾ ಖುಷಿಪಟ್ಟರು. ಯಾವುದೋ ಒಂದು ಹಸುನೋ ಕರುನೋ ಈ ಥರ ನಮಗೆ ಬಂದರೆ ನಮ್ಮ ಯಜಮಾನ್ರಿಗೆ ಎಲ್ಲ ಊರಲ್ಲಿ ಎಲ್ಲರೂ ಅಷ್ಟೇ, ಇದೊಂದು ಒಬ್ಬೊಬ್ಬರ ಮನೆಯಲ್ಲಿ ಒಂದು ಕುರಿನೋ ಹಸುನೋ ಇದ್ದರೆ ಅವ್ರಿಗೊಂದು ಬೆಲೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಈ ಕಡೆ ಎಲ್ಲ. ಯಾಕೆಂದರೆ ಹಸು ಕುರಿ ಕೋಳಿಗಳೆಲ್ಲ ಮೇಯಿಸಿದ್ರೆ ಈ ಕಡೆ ಅದೊಂದು ಬೆಲೆ ಸಿಗುತ್ತೆ ಎಲ್ರಿಗೂ ಅಷ್ಟೇ. ಅದು ಒಂದು ಆರಂಭಿಸಿದವ್ರ ಮನೆ ಅಂತಾನು, ವ್ಯವಸಾಯ ಮನೆ ಅಂತ ಅನಿಸ್ಕೊಳುತ್ತೆ. ನೋಡಿ ಇವಾಗ ನಮ್ಮ ಯಜಮಾನ್ರು ಕುರಿಗಳನ್ನೆಲ್ಲ ತೊಳೆದು ಅದನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಸ್ವಲ್ಪ ಹುಲ್ಲು ತೊಗೊಂಬಂದು ಅದಕ್ಕೆ ಹುಲ್ಲು ಹಾಕ್ಕೊಂಡು ಕುತ್ಕೊಂಡಿದ್ದಾರೆ ಮೇಯಿಸ್ಕೊಂಡು. ಇದಿಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಮತ್ತು ನಾನು ಆ ರೂಮೆಲ್ಲ ಕ್ಲೀನ್ ಮಾಡಿದ್ನಲ್ಲ ಆಚೆ ಕಡೆ ಎಲ್ಲ, ಅದೆಲ್ಲ ಮುಂದಿನ ವಿಡಿಯೋನಲ್ಲಿ ತೋರಿಸ್ತೀನಿ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಸ್ ನೋಡಿರೋರಿಗೆಲ್ಲ ತುಂಬ ಧನ್ಯವಾದ.